ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ. ತುಂಬ ದಿನ ಆದಮೇಲೆ ಬ್ಯಾಕ್ ಟು ವ್ಲಾಗ್ಸ್. ಸ್ವಲ್ಪ ಸಲೂನ್ ವರ್ಕ್ ಇರೋದ್ರಿಂದ ಶೆಡ್ಯೂಲ್ ತುಂಬ ಟೈಮ್ ಆಗ್ತಾ ಇರಲಿಲ್ಲ ನನಗೆ ಯೂಟ್ಯೂಬ್ ವ್ಲಾಗ್ಸ್ ಮಾಡೋಕ್ಕೆ. ತುಂಬ ದಿನ ಆದಮೇಲೆ ನಾನು ಯೂಟ್ಯೂಬ್ ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆ. ಈಗ ಈ ವ್ಲಾಗ್ ಬಂದು ಸ್ಕಿನ್ ರೋಟೀನ್, ನನ್ನ ಸ್ಕಿನ್ ರೂಟೀನ್ ಯಾವ ಥರ ಇರುತ್ತೆ ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಜನರು ಕೇಳ್ತಾ ಇದ್ರು, ನಿಮ್ಮ ಸ್ಕಿನ್ ರೂಟೀನ್ ಯಾವ ಥರ ಇರುತ್ತೆ ಹೇಳಿ ಅಂತ. ನಾನು ಯಾವ ಮಾಯ್ಶ್ಚರೈಸರ್ ಹಾಕ್ತೀನಿ, ಸನ್ಸ್ಕ್ರೀನು ಮತ್ತು ಸಿರಮ್ಮು ಎಲ್ಲ ಯಾವ ಥರ ಯೂಸ್ ಮಾಡ್ತೀನಿ ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು. ಬನ್ನಿ, ಈಗ ಹೋಗಿ ಮೊದಲೋಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಫ್ರೆಂಡ್ಸ್, ನಾನೀಗ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ. ನಾನು ಯಾವುದೇ ಕ್ರೀಮ್ಸ್ ಅಪ್ಲೈ ಮಾಡಿಲ್ಲ. ಈಗ ಜಸ್ಟ್ ಫೇಸ್ ವಾಶ್ ಮಾಡಿ, ನಾನು ಯೂಸ್ ಮಾಡ್ತಿರೋ ಫೇಸ್ ವಾಶ್ನೇ ಯೂಸ್ ಮಾಡಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಯಾವುದೇ ಕ್ರೀಮ್ಸ್ ಹಾಕಿಲ್ಲ ನಾನು. ಈಗ ಮೊದಲನೇದಾಗಿ ನಾನು ಡಿಕನ್ಸ್ಟ್ರಕ್ಟ್ ಅವ್ರದ್ದು ಸಿರಮ್ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲರೂ 1 or 2 ಡ್ರಾಪ್ಸ್ ತೊಗೊಬೇಕು. ಎಲ್ಲರೂ ಡೈರೆಕ್ಟ್ ಅಪ್ಲೈ ಮಾಡ್ತಾರೆ. ಈ ಥರ ಡೈರೆಕ್ಟ್ ಅಪ್ಲೈ ಮಾಡಬಾರ್ದು, ಯಾಕಂದರೆ ಇದರಲ್ಲಿ ಸಣ್ಣ ಬ್ಯಾಕ್ಟೀರಿಯಾಸ್ ಎಲ್ಲ ಬಂದು ಕುತ್ಕೊಂಡ್ಬಿಟ್ಟು ಮತ್ತೆ ನಾವು ಸಿರಮ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಅದು ಪಿಂಪಲ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ನಾವು ಹ್ಯಾಂಡ್ ಮಾಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿರ್ತೀವಲ್ಲ, ಆಗ ಹ್ಯಾಂಡಲ್ಲೂ ಕೂಡ ಅಷ್ಟೊಂದು ಬ್ಯಾಕ್ಟೀರಿಯಾಸ್ ಏನೂ ಇರಲ್ಲ. ಹಾಗಾಗಿ ಡೈರೆಕ್ಟ್ ಹ್ಯಾಂಡ್ಗೆ 1, 2, 3 ಡ್ರಾಪ್ಸ್ ಆಫ್ ಸಿರಮ್ ತೊಗೊಳ್ತಾ ಇದ್ದೀನಿ. ನಾನು ಸಿರಮ್ ತೊಗೊಳ್ತಾ ಇದ್ದೀನಿ. ಪಾಮಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಇದು ಅಬ್ಸರ್ವ್ ಮಾಡಲ್ಲ ನಮ್ಮ ಹ್ಯಾಂಡ್ಗೆ ಸಿರಮ್. ಇದು ಥಿಕ್ ಲೇಯರ್ ಇರುತ್ತೆ, ದಪ್ಪ ಇರುತ್ತಲ್ವ ಸ್ಕಿನ್ನಿಗೆ, ಹಾಗಾಗಿ ಇದು ಅಬ್ಸರ್ವ್ ಮಾಡಲ್ಲ ನಮ್ಮ ಸ್ಕಿನ್ಗೆ. ಹಾಗಾಗಿ ಹ್ಯಾಂಡಲ್ಲೇ ಹಾಕೊಬೋದು. ನಾನು ಈಗ ಸ್ಕಿನ್ಗೆ ಹಾಗೆ ಕೈಯಲ್ಲೇ ಹಾಕೊತಾ ಇದ್ದೀನಿ. ಟ್ಯಾಪ್ ಮಾಡ್ಕೊಬೋದು ನೋಡಿ, ಟ್ಯಾಪ್ ಮಾಡ್ಕೊತಾ ಇದ್ದೀನಿ. ನೀವೇನು ಫೇಸ್ಗೆ ಹಾಕ್ತಿರೋ ಅದೇ ನೆಕ್ಗೂ ಕೂಡ ಹಾಕಬೇಕು. ಟ್ಯಾಪ್ ಮಾಡಾದ್ಮೇಲೆ ಟ್ಯಾಪು ಮಾಡ್ಬೋದು, ನೀವು ಬೇಕಾದರೆ ಸರ್ಕ್ಯುಲರ್ ಮೋಷನ್ ಆಗಿ ಬೇಕಾದರೆ ಮಸಾಜ್ ಕೂಡ ಮಾಡ್ಕೋಬೋದು. 2 minutes ಇದು ಡ್ರೈ ಆಗೋವರೆಗೂ ನೀವು ಕಂಪ್ಲೀಟ್ ಇದಾಗಬೇಕು, ಡ್ರೈ ಆಗಬೇಕು. ನಾನು ಏನು ಪ್ರಾಡಕ್ಟ್ಸ್ ತೋರಿಸ್ತಾ ಇದ್ದೀನೋ ಅದು ನನ್ನ ಸ್ಕಿನ್ಗೆ ಸೂಟ್ ಆಗುತ್ತೆ. ಹಾಗಾಗಿ ನಾನು ಯೂಸ್ ಮಾಡ್ತೀನಿ. ನೀವು ಇದೇ ಯೂಸ್ ಮಾಡಬೇಕು ಅಂತೇನಿಲ್ಲ, ನಿಮ್ಮ ಸ್ಕಿನ್ಗೆ ಯಾವ್ದು ಬೇಕೋ ಅದು ಯೂಸ್ ಮಾಡ್ಬೋದು. ನನ್ನ ಸ್ಕಿನ್ಗೆ ಇದೆಲ್ಲ ಸೂಟ್ ಆಗಿದೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ನಾನು ಬಂದು ಕಾಂಬಿನೇಷನ್ ಸ್ಕಿನ್ನು, ಹಾಗಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಡಿಕನ್ಸ್ಟ್ರಕ್ಟ್ ಸಿರಮ್ಮು, ಬ್ರೈಟ್ನಿಂಗ್ ಸಿರಮ್. ಇದು ವಿಟಮಿನ್ ಸಿ ಇದೆ, ಹಾಗಾಗಿ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಡೈಲಿ. ಮಾರ್ನಿಂಗ್ ಪ್ಲಸ್ ನೈಟ್ ಎರಡೂ ಯೂಸ್ ಮಾಡಿ, ಎರಡು ಟೈಮ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. 2 ಇಂದ 3 ಡ್ರಾಪ್ಸ್ ಆಫ್ ಸಿರಮ್ ಸಾಕು. ಇದು ಫುಲ್ ಡ್ರೈ ಆಗಬೇಕು. ಈಗ ಡ್ರೈ ಆಗಿದೆ. ನೆಕ್ಸ್ಟು ನಾನು ಎಮೋಲಿನ್ ಮಾಯ್ಶ್ಚರೈಸರ್ನೇ ಯೂಸ್ ಮಾಡ್ತೀನಿ. ಇದು ಆಲ್ಮೋಸ್ಟ್ ನಾನು 1 ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ ಎಮೋಲಿನ್ ಮಾಯ್ಶ್ಚರೈಸರು. ಇದು ಅಷ್ಟೇ ಡ್ರೈ ಸ್ಕಿನ್ ಅವ್ರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ. ನಾನು ಸ್ವಲ್ಪನೇ ಹಾಕ್ಕೊತೀನಿ, ನಾನು ತುಂಬ ಏನು ಹಾಕ್ಕೊಳಲ್ಲ ರೆಗ್ಯುಲರಾಗಿ, ಇಷ್ಟೇ ಹಾಕ್ಕೊಳೋದು. ನಾನೇನು ಹೊರಗಡೆ ಎಲ್ಲೂ ಹೋಗಲ್ವಲ್ಲ, ಹಾಗಾಗಿ ಸ್ವಲ್ಪನೇ ಹಾಕ್ಕೊತೀನಿ. ಅಂಡರ್ ಐ ಮತ್ತು ಕಣ್ಣು ಮೇಲೆ ಎಲ್ಲ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ಮೇಲೆ ಫಿಂಗರ್ಸಲ್ಲಿ ಸ್ಟಿಕ್ ಆಗಿರುತ್ತಲ್ವಾ, ಅದನ್ನೇ ನಾನು ಕತ್ಗೂಡ ಹಾಕ್ಕೊಬಿಡ್ತೀನಿ. ಯಾಕೆ ವೇಸ್ಟ್ ಮಾಡಬೇಕಲ್ವಾ ಕ್ರೀಮ್ಸ್, ಹಾಗಾಗಿ ನೆಕ್ಸ್ಟ್ 1-2 minutes ಬಿಟ್ಟಾದಮೇಲೆ ಮಾಯ್ಶ್ಚರೈಸರ್ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ಡೈಲಿ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡೇ ಮಾಡ್ತೀನಿ. ಬಿಸಿಲಿರಲಿ ಮಳೆ ಇರಲಿ
ವಿಂಟರ್, ಸಮ್ಮರ್, ರೈನಿ ಯಾವುದೇ ಸೀಸನ್ ಬಂದ್ರೂ ಸನ್ಸ್ಕ್ರೀನ್ ಅಂತೂ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಕೆಲವೊಬ್ಬರು ಸನ್ಗೆ ಹೋಗ್ತೀನಿ ಹಾಗಾಗಿ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ, ಅದು ಆ ಥರ ಅಲ್ಲ. ನಾವು ಈಗ ಮನೇಲಿದ್ರೂ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು, ಯಾಕಂದರೆ ಯು ವಿ ಲೈಟ್ಸಿಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಸನ್ಸ್ಕ್ರೀನ್ ಕಂಪಲ್ಸರಿ. ನಾನು ಹೊರಗಡೆ ಹೋಗಿದ್ರೆ ಡಾಕ್ಟರ್ ಶೇಡ್ಸ್ ಅವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ, ಮನೇಲಿದ್ದರೆ ಮಿನಿಮಿಲಿಸ್ಟ್ ಅವ್ರದ್ದು ಸನ್ಸ್ಕ್ರೀನ್, ಎರಡೂ ಇದೆ. ನನಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಯೂಸ್ ಮಾಡ್ತೀನಿ. ಇವತ್ತು ವಿಲ್ ಗೋ ಫಾರ್ ಡಾಕ್ಟರ್ ಶೇಡ್ಸ್, ಯಾಕಂದರೆ ಇದು ತುಂಬ ಇಷ್ಟ ಆಗುತ್ತೆ ನನಗೆ. ಡಾಕ್ಟರ್ ಶೇಡ್ಸು ತುಂಬ ಚೆನ್ನಾಗಿರುತ್ತೆ, ಗ್ಲಾಸಿ ಲುಕ್ಕು ಕೊಡುತ್ತೆ. ಆ್ಯಕ್ಚುಲಿ 3 ಫಿಂಗರ್ ರೂಲ್ನ ಫಾಲೋ ಮಾಡ್ಕೋಬೇಕು ಸನ್ಸ್ಕ್ರೀನ್ ಯಾವತ್ತೂ ಯೂಸ್ ಮಾಡಬೇಕಂದ್ರೆ. ನಾನು ಈಗ ನಿಮ್ಗೆ ತೋರ್ಸೋಕ್ಕಾಗಿ ಸ್ವಲ್ಪನೇ ತೊಗೊತಾ ಇದ್ದೀನಿ, ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು. ನೋಡಿ, ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಡಿಫ್ರೆನ್ಸು, ಬಿಫೋರ್ ಇದು ಮತ್ತು ಆಫ್ಟರ್. ಸನ್ಸ್ಕ್ರೀನ್ ತುಂಬ ಶೈನಿ ಆಗಿ ಇದೆ ಮತ್ತು ಗ್ಲಾಸಿ ಲುಕ್ ಕೊಡುತ್ತೆ ನಿಮಗೆ. ಗ್ಲಾಸಿ ಲುಕ್ ಯಾರಿಗೆ ಇಷ್ಟ ಆಗುತ್ತೋ ಅವ್ರು ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್ ಇರೋರು ಡಾಕ್ಟರ್ ಶೇಡ್ ಸನ್ಸ್ಕ್ರೀನ್ನ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀನಿ, ಯಾಕಂದರೆ ತುಂಬ ಆಯಿಲ್ನೆಸ್ ಇದೆ ಮತ್ತು ಅದು ಗ್ಲಾಸಿ ತುಂಬ ಕೊಡುತ್ತೆ. ಡ್ರೈ ಸ್ಕಿನ್ ಮತ್ತು ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಯಾವ ಥರ ಕಾಣ್ತಿದೆ ಅಂತ ನಿಮಗೆ ಗೊತ್ತಾಗ್ತಿದೆಯಲ್ಲ ಸ್ಕಿನ್ಗೆ. ನೋಡಿ, ಮುಂಚೆಗೂ ಈಗ ನನ್ನ ಸ್ಕಿನ್ ಯಾವ ಥರ ಚೇಂಜಸ್ ಆಗಿದೆ, ಗ್ಲಾಸಿ ಬರ್ತಿದೆ ಈ ಚಿಕ್ಸ್ ಹತ್ರ ಎಲ್ಲನೂ. ಗೈಸ್, ನಾನು ಇಷ್ಟೇ ಅಪ್ಲೈ ಮಾಡೋದು. ಮತ್ತು ಲಿಪ್ ಬಾಮ್ ಎರಡಿದೆ, ಒಂದು ಟಿಂಟೆಡು ಮತ್ತು ಒಂದು ನಾರ್ಮಲ್ ಲಿಪ್ ಬಾಮು. ಒಂದು ಹಿಮಾಲಯ ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ, ಇನ್ನೊಂದು ವಿಶ್ ಕೇರ್ ಅವ್ರದ್ದು ಟಿಂಟೆಡ್ ಲಿಪ್ ಬಾಮ್ ಫ್ರೂಟ್ಸ್ ತೊಗೊಂಡಿದ್ದೀನಿ. ಇದು ಪಿಗ್ಮೆಂಟ್ ಲಿಪ್ ಇರೋರಿಗೆ, ತುಂಬ ಡ್ರೈ ಇರೋರಿಗೆ ಯೂಸ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿದೆ. ವಿಶ್ ಕೇರ್ ಅವ್ರದ್ದು ಲಿಪ್ ಬಾಂಬು ನೀವು ಟ್ರೈ ಮಾಡಿ, ಒಂದು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ನಾನು ರೆಗ್ಯುಲರಾಗಿ ನಾರ್ಮಲ್ ಹಿಮಾಲಯ ಯೂಸ್ ಮಾಡೋದು. ಮತ್ತು ಇದು ವಿಶ್ ಕೇರ್ದು ಔಟ್ಸೈಡ್ ಹೋದರೆ ಯೂಸ್ ಮಾಡ್ತೀನಿ. ಇದು ಟಿಂಟೆಡ್ ಆಗಿರೋದ್ರಿಂದ ಇದನ್ನೇ ಯೂಸ್ ಮಾಡ್ತೀನಿ ನಾನು ರೆಗ್ಯುಲರಾಗಿ, ಯಾಕಂದರೆ ಲಿಪ್ಸ್ಟಿಕ್ ಹಾಕೋ ಅವಶ್ಯಕತೆ ಇರಲ್ವಲ್ಲ. ಗ್ಲಾಸಿ ಇರುತ್ತೆ ಲಿಪ್ ಬಾಂಬು, ಮತ್ತು ಇದು ಟಿಂಟೆಡ್ ಆಗಿರೋದ್ರಲ್ಲಿ ಲಿಪ್ಸ್ಟಿಕ್ ಅವಶ್ಯಕತೆ ಇರಲ್ಲ. ಇದು ರೆಗ್ಯುಲರಾಗಿ ಈಗ ಹೌಸ್ ವೈಫ್ಸ್ ಮನೇಲಿ ಇರ್ತಾರೆ, ಮತ್ತು ಈಗ ಹೊರಗಡೆ ಹೋಗೋ ಅವಶ್ಯಕತೆ ಇರಲ್ಲ, ವರ್ಕಿಂಗ್ ವುಮೆನ್ಸು ಮನೆಯಲ್ಲೇ ಇರ್ತೀವಿ. ಹಾಗಾಗಿ ಇದು ಟಿಂಟೆಡ್ ಇದೊಂದು ಯೂಸ್ ಮಾಡಿದ್ರೆ ಸಾಕು, ಲಿಪ್ಸ್ಟಿಕ್ ಅವಶ್ಯಕತೆನೇ ಇರಲ್ಲ. ಟಿಂಟೆಡ್ ಲಾಂಗ್ ಲಾಸ್ಟಿಂಗಲ್ಲೂ ಇರುತ್ತೆ, ಇದು ಚೆನ್ನಾಗೂ ಇದೆ. ನೆಕ್ಸ್ಟ್ ಬಿಂದಿ, ಡ್ಯಾಸ್ಲರ್ ಅವ್ರದ್ದು ಬಿಂದಿ, ಲೈನರಲ್ಲೇ ಬಿಂದಿ ಇಟ್ಕೊಂತೀನಿ ನಾನು ರೆಗ್ಯುಲರಾಗಿ. ಇಷ್ಟೇ ಗೈಸ್, ನಾನು ಯಾವುದೇ ರೀತಿ ಮನೇಲಿದ್ದರೆ ಯಾವುದೇ ರೀತಿ ಅದೇ ಕಾಂಪ್ಯಾಕ್ಟ್ ಯೂಸ್ ಮಾಡಲ್ಲ, ಲೈನರ್ ಯೂಸ್ ಮಾಡಲ್ಲ, ಐ ಲ್ಯಾಶಸ್ ಐಬ್ರೋ ಪೆನ್ಸಿಲ್ಸ್ ಯೂಸ್ ಮಾಡಲ್ಲ, ಲಿಪ್ಸ್ಟಿಕ್ ಯೂಸ್ ಮಾಡಲ್ಲ, ಬ್ಲಷ್ ಏನು ಯೂಸ್ ಮಾಡಲ್ಲ. ಇಷ್ಟೇ ನನ್ನ ರೊಟೀನ್ ಕೇರ್ ಇರುತ್ತೆ. ಡೈಲಿ ಇದನ್ನೇ ನಾನು ಅಪ್ಲೈ ಮಾಡೋದು. ಸ್ಕಿನ್ ಕೂಡ ನಿಮ್ಮದು ಹೈಡ್ರೇಟಿಂಗ್ ಆಗಿ ಇರುತ್ತೆ ಮತ್ತು ಸ್ಮೂತ್ ಆಗುತ್ತೆ, ಚೆನ್ನಾಗಿ ಹೆಲ್ತಿಯಾಗಿ ನೀವು ಮೇಂಟೈನ್ ಮಾಡ್ಕೊಬೋದು. ಮನೇಲಿದ್ದರೆ ಇಷ್ಟೇ ಸಾಕು. ಔಟ್ಸೈಡ್ ಹೋದರೆ ಬೇಕಾಗುತ್ತೆ ಸ್ವಲ್ಪ ಫೌಂಡೇಶನ್ ಎಲ್ಲ ಬೇಕು, ಕಾಂಪ್ಯಾಕ್ಟ್ ಎಲ್ಲ. ಬಟ್ ಮನೇಲೇ ಇದ್ದರೆ ಇಷ್ಟೇ ಸಾಕು. ಇದಾಗಿತ್ತು ನನ್ನ ಲಾಗ್. ತುಂಬ ದಿನದ ನಂತರ ನಾನು ಈ ಲಾಗ್ ಮಾಡಿರೋದು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ಪ್ರಾಡಕ್ಟ್ಸ್ ಬಂದು ಎಲ್ಲ ನನ್ನ ಸ್ಕಿನ್ ಟೈಪ್ ಯಾವ ಥರ ಇದೆ ಅಂತ ನಾನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ತಾ ಇರೋದು. ನಿಮಗೂ ಇದೇ ಪ್ರಾಡಕ್ಟ್ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಲಿಪ್ ಬಾಮ್ ಬಂದು ಚೆನ್ನಾಗಿದೆ. ಲಿಪ್ ಬಾಮ್ ನೀವು ಟ್ರೈ ಮಾಡ್ಬೋದು, ಎಲ್ಲರೂ ಟ್ರೈ ಮಾಡ್ಬೋದು. ಸನ್ಸ್ಕ್ರೀನ್ ಆ್ಯಸ್ ಆಯಿಲಿ ಸ್ಕಿನ್ ಇರೋರಿಗೆ ಇದು ಡಾಕ್ಟರ್ ಶೇಡ್ ಅವ್ರದ್ದು ಸೂಟೇಬಲ್ ಆಗಲ್ಲ, ಯಾಕಂದರೆ ಆಯಿಲಿ ತುಂಬ ಇರೋದ್ರಿಂದ ಡಾಕ್ಟರ್ ಶೇಡ್ ಅವ್ರು ಸೂಟ್ ಆಗಲ್ಲ. ಮಿನಿಮಲಿಸ್ಟ್ ಟ್ರೈ ಮಾಡ್ಬೋದು. ಮತ್ತು ಮಾಯ್ಶ್ಚರೈಸರ್ ಅವ್ರವ್ರ ಸ್ಕಿನ್ ಟೈಪ್ ಯಾವ ಥರ ಇದೆ ಆ ಥರ ಚೂಸ್ ಮಾಡ್ಕೊಳಕ್ಕೆ ಹೇಳ್ತೀನಿ ನಾನು.
ಎಲ್ಲದಕ್ಕಿಂತ ಮೇನ್ ಆಗಿ ನೀವು ಚೆನ್ನಾಗಿ ನೀರು ಕುಡಿಬೇಕು. ಡೈಲಿ 3 ಲೀಟರ್ಸ್ ಆಫ್ ವಾಟರ್ ಕುಡಿಬೇಕು. ಫ್ರೂಟ್ಸ್ ತಿನ್ನಿ, ಚೆನ್ನಾಗಿ ವೆಜಿಟೇಬಲ್ಸ್ ತಿನ್ನಿ. ನಿಮ್ಮ ಒಳಗೆ ಹೆಲ್ತ್ ಚೆನ್ನಾಗಿದ್ರೆ ಮೇಲೆ ಸ್ಕಿನ್ ಚೆನ್ನಾಗಿರುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೂಟ್ಸ್, ವೆಜಿಟೇಬಲ್ಸ್, ನೀರು ಚೆನ್ನಾಗಿ ಕುಡೀರಿ, ಹೈಡ್ರೇಟಾಗಿ ಇಟ್ಕೊಳ್ಳಿ. ಇದಾಗಿತ್ತು ನನ್ನ ಲಾಗ್. ತುಂಬ ದಿನದ ನಂತರ ನಾನು ಈ ಲಾಗ್ ಮಾಡಿರೋದು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ಪ್ರಾಡಕ್ಟ್ಸ್ ಬಂದು ಎಲ್ಲ ನನ್ನ ಸ್ಕಿನ್ ಟೈಪ್ ಯಾವ ಥರ ಇದೆ ಅಂತ ನಾನು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ತಾ ಇರೋದು. ನಿಮಗೂ ಇದೇ ಪ್ರಾಡಕ್ಟ್ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಲಿಪ್ ಬಾಮ್ ಬಂದು ಚೆನ್ನಾಗಿದೆ. ಲಿಪ್ ಬಾಮ್ ನೀವು ಟ್ರೈ ಮಾಡ್ಬೋದು, ಎಲ್ಲರೂ ಟ್ರೈ ಮಾಡ್ಬೋದು. ಸನ್ಸ್ಕ್ರೀನ್ ಆ್ಯಸ್ ಆಯಿಲಿ ಸ್ಕಿನ್ ಇರೋರಿಗೆ ಇದು ಡಾಕ್ಟರ್ ಶೇಡ್ ಅವ್ರದ್ದು ಸೂಟೇಬಲ್ ಆಗಲ್ಲ. ಯಾಕಂದರೆ ಆಯಿಲಿ ತುಂಬ ಇರೋದ್ರಿಂದ ಡಾಕ್ಟರ್ ಶೇಡ್ ಅವ್ರು ಸೂಟ್ ಆಗಲ್ಲ. ಮಿನಿಮಲಿಸ್ಟ್ ಟ್ರೈ ಮಾಡ್ಬೋದು. ಮತ್ತು ಮಾಯ್ಶ್ಚರೈಸರ್ ಅವ್ರವ್ರ ಸ್ಕಿನ್ ಟೈಪ್ ಯಾವ ಥರ ಇದೆ ಆ ಥರ ಚೂಸ್ ಮಾಡ್ಕೊಳಕ್ಕೆ ಹೇಳ್ತೀನಿ ನಾನು. ಹೇಗಿತ್ತು ಲಾಗ್ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಈ ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಬೇಗ ಇನ್ನೊಂದು ಲಾಗ್ ಜೊತೆ ಬರ್ತೀನಿ. ಬಾಯ್.